ನೋಡಿ, ಇಲ್ಲಿ ತಿಂದು ತೇಗಕ್ಕೆ ಕಾಂಗ್ರೆಸ್ ಅವರು ಅಧಿಕಾರ ನಡೆಸ್ತಾ ಇರೋದು. ಫಸ್ಟ್ ಯಾರು ಕೊಡಬೇಕಾಯ್ತು? ಗ್ಯಾರಂಟಿ ಜನಕ್ಕೆ ಕೊಡಬೇಕಾಯ್ತು. 5 ಗ್ಯಾರಂಟಿ ಕೊಡಬೇಕಾಯ್ತು. ಅದು ಬಿಟ್ಬಿಟ್ಟು ಅನುಷ್ಠಾನಕ್ಕೆ ನೀವು 7.5 ಕೋಟಿ ಬಿಡುಗಡೆ ಮಾಡಿದ್ರೆ ಏನು ಅರ್ಥ ಬರ್ತೈತೆ? ಮೋಸ ಮಾಡ್ದಂಗಲ್ಲ ನೀವು. ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದೀರಾ. ಅವಶ್ಯಕತೆ ಏನಿತ್ತು ಅವ್ರಿಗೆ ಕೊಡೋಕ್ಕೆ? ಅವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ಅಂತ ಕೊಡ್ತಾ ಇದ್ದೀರಾ. ಓಟ್ ಹಾಕ್ದಂಥ ಜನಕ್ಕೆ ನಾಮ ಹಾಕ್ತಾ ಇದ್ದೀರಾ. ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಚೇಲಾಗಳಿಗೆ ಸರ್ಕಾರದ ಹಣವನ್ನು ಅಕ್ರಮವಾಗಿ ಕೊಡ್ತಾ ಇದ್ದಾರೆ. ಇದೊಂದು ಅಕ್ರಮ ದಂಧೆ. ಇದು ಪ್ರತಿ ವರ್ಷವೂ ಸರ್ಕಾರ ಮುಂಚಿತವಾಗಿ ಒಂದು 6 ತಿಂಗಳು ಮುಂಚೆನೇ ಬಿಡುಗಡೆ ಒಂದಿನ ಬಿಡುಗಡೆ ಆದರೆ ಆಗಲ್ಲ. ಕಂಟಿನ್ಯೂಸ್ ಆಗಿ ಅವೇರ್ನೆಸ್ ಕೊಡಬೇಕಿದು. ಅವೇರ್ನೆಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಥರದ ನಾಯಿ ಕೊಡೆಗಳಿಗೆ ಜನ ಮಕ್ಕಳನ್ನು ಸೇರಿಸ್ಬಿಡ್ತಾರೆ. ಅದರಿಂದ ಸಮಸ್ಯೆಗೆ ಈಡಾಗೋದು ಅಲ್ಲಿ ಶಾಲೆ ನಡೆಸೋರಲ್ಲ, ಸಮಸ್ಯೆಗೆ ಈಡಾಗೋರು ಪೇರೆಂಟ್ಸು, ಮಕ್ಕಳು. ಅವ್ರ ಭವಿಷ್ಯ ಹಾಳಾಗ್ತದೆ. ಅದೃಷ್ಟಿಂದ ಎಜುಕೇಷನ್ ಡಿಪಾರ್ಟ್ಮೆಂಟು ಇದನ್ನು ಪದೇ ಪದೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆ ಜಿಲ್ಲೆಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಎಲ್ಲ ಜಿಲ್ಲೆಗಳಲ್ಲಿ. ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಬೇಕಾಬಿಟ್ಟು ಒಂದು ಪ್ರೆಸ್ ರಿಲೀಸ್ ಮಾಡಿಬಿಟ್ರೆ ಅದೇನು ಜನಗಳಿಗೆ ತಲುಪಲ್ಲ. ಅದು ಜಿಲ್ಲೆಗಳಲ್ಲಿ ಅವೇರ್ನೆಸ್ ಅಂದರೆ ಪರ್ಮನೆಂಟ್ ಮಾಡಬೇಕು. ಅಲ್ಲಿ ಪೊಲೀಸರನ್ನ ಕಳಿಸಿ ಅದನ್ನು ಅಲ್ಲಿ ಓಪನ್ ಆಗ್ದಂಗೆ ನೋಡ್ಕೊಬೇಕು. ಆ ಥರ ಅನಾಥರೈ ಶಾಲೆ ಓಪನ್ ಆಗೇಬಾರ್ದು. ಆ ಥರ ನೋಡ್ಕೊಬೇಕದು. ಈಗ ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ. ಇನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಏನಾನ ಮಾಡಿದ್ರೆ ತಾನೇ ಇವ್ರು ಎಲೆಕ್ಷನ್ ಮಾಡೋಕ್ಕೆ ಇವ್ರಿಗೆ ಮುಖ ಇರೋದಿಲ್ಲ. ಯಾವ ಮುಖ ಇಟ್ಕೊಂಡು ಎಲೆಕ್ಷನ್ಗೆ ಹೋಗ್ತಾರೆ ಕಾಂಗ್ರೆಸ್ ಅವರು? ಗ್ರೇಟರ್ ಬೆಂಗಳೂರಿನ ರೂಪರೇಖೆ ಏನಾದರೂ ಜನಗಳಿಗೆ ಹೇಳ್ಬೇಕಲ್ಲ. ಗ್ರೇಟರ್ ಬೆಂಗಳೂರಿಗೆ ನಾವು ಈ ಕೆಲಸಗಳನ್ನು ಯಾವುದೋ 1 ಲಕ್ಷ ಕೋಟಿ ಅಂತ ಹೇಳಿದ್ರು. ಜನ ನಡುಗೋಬಿಟ್ಟಿರ್ತಾರೆ, ಭಯ ಬಿದ್ದುಬಿಡ್ತೀರಿ ನಾವೆಲ್ಲ. 1 ಲಕ್ಷ ಕೋಟಿ ಎಲ್ಲಿಂದ ಕೊಡ್ತಾರೆ? ಎಲ್ಲಿಂದ ಕೊಡ್ತಾರೆ? ನನಗೆ ಅರ್ಥ ಆಗದೆ ಇರೋದು. ನಮ್ಮ ಸಿದ್ದರಾಮಯ್ಯನವರ ಬಡ್ಜೆಟಲ್ಲಿ ಅಭಿವೃದ್ಧಿಗೆ ಇಡೀ ರಾಜ್ಯದಲ್ಲಿ ಇಟ್ಟಿರೋದು 70,000 ಕೋಟಿ, 65ರಿಂದ 70,000 ಕೋಟಿ ಇಡೀ ರಾಜ್ಯದಲ್ಲಿ. ಇಡೀ ರಾಜ್ಯಕ್ಕೆ ಇಟ್ಟಿರೋದು. ಅದು ಗ್ಯಾರಂಟಿ ಇಲ್ಲ. ಅದರಲ್ಲಿ 20-30% ಖರ್ಚು ಮಾಡೋಕ್ಕಾಗಲ್ಲ, ಯಾಕಂದರೆ ದುಡ್ಡಿಲ್ಲ ಅವ್ರ ಹತ್ರ. ಫಸ್ಟು ಗ್ಯಾರಂಟಿಗಳು ಕೊಟ್ಟರೆ ಹಣನೇ ಉಳಿತಾ ಇಲ್ಲ. ಇನ್ನು ಬೆಂಗಳೂರಿಗೆ 1 ಲಕ್ಷದ ಕೋಟಿ ಎಲ್ಲಿಂದ ಬರ್ತೈತೆ? ಅದೇ ಕಾಸು ಹೊಡೆಯೋಕ್ಕೆ ಟನಲ್ ರೋಡ್ ಮಾಡ್ತಾ ಇದ್ದಾರಲ್ಲ, ಅದನ್ನು ಸೇರಿಸ್ಕೊಂತಾರೆ ಅಷ್ಟೆ. ದುಡ್ಡು ಹೊಡೆಯೋ ಟನಲ್ ರೋಡ್ನ ಸೇರಿಸ್ಕೊತಾರೆ ಇದಕ್ಕಷ್ಟೆ. ನೀವೇ ಜನನೇ ಇವತ್ತು ಬೆಂಗಳೂರಿನ ರಸ್ತೆಗಳು ಹೆಂಗಿದೆ ಅಂತ ಜನ ನೋಡ್ತಾ ಇದ್ದಾರಲ್ಲ. ಎಲ್ಲ ಕಡೆ ಹಳ್ಳ ಬಿದ್ದಿದೆ. ಯಾವುದಾದ್ರೂ ಒಂದು ರಸ್ತೆ ಇವರು ಇಲ್ಲಪ್ಪ ಮೆಜೆಸ್ಟಿಕ್ಕಿಂದ ಹೆಬ್ಬಾಳದವರೆಗೂ ಒಂದು ರಸ್ತೆ ಇದೆ, ಅದು ಒಂದೇ ಒಂದು ಗುಂಡಿನೂ ಬಿದ್ದಿಲ್ಲ ಅಂತ ಹೇಳಿ. ಇಲ್ಲ ಮೆಜೆಸ್ಟಿಕ್ಕಿಂದ ಜಯನಗರದ ಕಡೆ ಹೋಗೋದು ಯಾವುದಾದ್ರೂ ಒಂದು ರಸ್ತೆ, ಇಲ್ಲಿಂದ ವೈಟ್ ಫೀಲ್ಡ್ಗೆ ಹೋಗೋದು ಯಾವುದಾದ್ರೂ ಒಂದು ರಸ್ತೆ ಗುಂಡಿ ಬಿದ್ದಿಲ್ದ ಇದೆ ಅಂತ ತೋರಿಸಿ ನೋಡೋಣ. ಇನ್ಯಾವ ಗ್ರೇಟರ್ ಬೆಂಗಳೂರು ಮಾಡ್ತೀರಾ ನೀವು? ರಸ್ತೆಗಳನ್ನು ರಿಪೇರಿ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಈ ಇವ್ರಿಗೆ, ಸರ್ಕಾರಕ್ಕೆ. ಇನ್ನು ಗ್ರೇಟರ್ ಬೆಂಗಳೂರು ಈಗ ವಾಟರ್ ಬೆಂಗಳೂರು ಆಗಿದೆ, ಗಾರ್ಬೇಜ್ ಬೆಂಗಳೂರು ಆಗಿದೆ. ಈಗ ಜನವರಿಯಿಂದ ಗಾರ್ಬೇಜ್ಗೆ ಬಿಲ್ ಕೊಟ್ಟಿಲ್ಲ ಅವರು. ಕಸ ತೆಗಿಯೋರಿಗೆ ಜನವರಿಯಿಂದ ನೆನ್ನೆ ಒಬ್ಬ ಬಂದಿದ್ದ ಕಾಂಟ್ರಾಕ್ಟ್ರು ಹೇಳ್ದ, ಜನವರಿಯಿಂದ ಬಿಲ್ ಕೊಟ್ಟಿಲ್ಲ. ಕಸ ತೆಗಿಬೇಕು, ಎಲ್ಲಿಂದ ತೆಗಿತಾರೆ? ಎಲ್ಲ ಅದಕ್ಕೆ ರಾಶಿ ಕಸ ಬಿದ್ದಿದೆ. ಜನವರಿಯಿಂದ ಬಿಲ್ ಕೊಟ್ಟಿಲ್ಲ. ಆಮೇಲೆ ಹೊಸ್ದಾಗಿ ಏನೋ ಬಂದಿದೆ, ಮುಂದೆ ಪ್ರೆಸ್ ಮೀಟ್ ಮಾಡಿ ಹೇಳ್ತೀರಿ. ಇವ್ರ ಸರ್ಕಾರ ಇರೋದು ಇನ್ನೆಷ್ಟು? 2 ವರ್ಷ 11 ತಿಂಗಳು. ಟೆಂಡರ್ ಕರಿಯೋ ಅಷ್ಟೊತ್ತಿಗೆ ಇನ್ನು 2 ವರ್ಷ 10 ತಿಂಗಳು 9 ತಿಂಗಳು ಇರ್ತೈತೆ. 7 ವರ್ಷಕ್ಕೆ ಟೆಂಡರ್ ಕರಿತಾವ್ರೆ. ನೋಡಿದ್ದೀರ ಎಲ್ಲನ? ಅಂದರೆ ಮುಂದಿನ ಸರ್ಕಾರ ಯಾರು ಬರ್ತಾರೋ ಅವ್ರದ್ದು ಇರೇ ಎಲೆ ಹಾಕಿದ್ರೆ ನಂದು ನಂದೇ ನಿಂದು ನಂದೇ ಅನ್ನೋ ಸಿಸ್ಟಮ್ ಇವರು.
ಇತಿಹಾಸದಲ್ಲೆಲ್ಲ ನಾ ಕೇಳಿದ್ದೀರಾ ಇದು? ಅವ್ರ ಸರ್ಕಾರ ಇನ್ನು ಇರೋ ಅಂಥದ್ದು ಎಷ್ಟು ತಿಂಗಳಿದೆ, ಎಷ್ಟು ವರ್ಷ ಇದೆ, ಅಷ್ಟಕ್ಕೆ ಟೆಂಡರ್ ಕರಿಬೋದಾಯಿತು. ಅಷ್ಟಿಲ್ಲ, 7 ವರ್ಷಕ್ಕೆ ಟೆಂಡರ್ ಕರಿತಾ ಇದ್ದಾರೆ. ಅದು ಪ್ಯಾಕೇಜ್ ಒಂದೊಂದು ಪ್ಯಾಕೇಜು 40ರಿಂದ 60 ಕೋಟಿ. ಅದರ ಲೋಕಲ್ಲವರೆಲ್ಲ ಹೊರಟೋಗ್ಬಿಡ್ತಾರೆ. ಕರ್ನಾಟಕದ ಕನ್ನಡಿಗರು ಎಲ್ಲ ಔಟ್. ಯಾರೋ ಬೇರೆ ಬೇರೆ ರಾಜ್ಯದವರು ಬಂದು ಈ ಕಸದ ಲಾಬಿ ಅಂತ ಹೇಳ್ತಿರಲ್ಲ, ಲಿಕ್ಕರ್ ಲಾಬಿ, ಮೈನಿಂಗ್ ಲಾಬಿ, ಹಂಗೆ ಇನ್ಮೇಲೆ ಬೆಂಗಳೂರಲ್ಲಿ ಕಸದ ಲಾಬಿ ಶುರುವಾಗ್ತದೆ.